ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಈ ಗಿಡದಲ್ಲಿ ಇವತ್ತು ಹೂ ಬಿಟ್ಟಿದೆ. ಇದು ಗಿಡ ಒಂಥರ ಒಣಗೋದಂಗಾಗಿತ್ತು, ಈಗ ಸ್ವಲ್ಪ ಪರವಾಗಿಲ್ಲ, ತುಂಬ ಚೆನ್ನಾಗಾಗಿದೆ. ಇದ್ರ ಕಲರ್ ತುಂಬ ಚೆನ್ನಾಗಿದೆ. ಹಾಗೆ ಗುಲಾಬಿ ಗಿಡದಲ್ಲಿ ನೋಡಿ ಹೂಗಳು ತುಂಬ ಚೆನ್ನಾಗಾಗಿದ್ದಾವೆ. 3 ಹೂ ಬಿಟ್ಟಿದೆ, ಇಲ್ಲೊಂದು ಮೊಗ್ಗಿದೆ. ತುಂಬ ಚೆನ್ನಾಗಿ ಹೂಗಳು ಬಿಡ್ತಾ ಇದೆ ಈಗ ಸದ್ಯಕ್ಕೆ. ಹಾಗೆ ಇದರಲ್ಲಂತೂ ಕಂಟಿನ್ಯೂಸ್ ಆಗಿ ದಿನ ಒಂದೊಂದು ಹೂ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ಇದು ನಿನ್ನೆ ಬಿಟ್ಟಿರುವಂಥದ್ದು, 2 ಬಿಟ್ಟಿತ್ತು ನಿನ್ನೆ. ಹಾಗೆ ಇದರಲ್ಲಿ ನೋಡಿ, ಈ ರೀತಿ ಹಳದಿ ಆಗಿರೋ ಎಲೆಗಳೇನಾದ್ರು ಇದ್ದರೆ ಅವಾಗೆ ತಕ್ಕೊಂಬಿಡಬೇಕು. ಹಾಗೆ ನಾಳೆ ಒಂದು ಹೂ ಅರಳುತ್ತೆ, ಇದು ನಾಡಿದ್ದು ಅರಳುತ್ತೆ. ಇದರಲ್ಲೂ ಕೂಡ ಅಷ್ಟೇ, ಡೈಲಿ ಹೂಗಳಿದ್ದೇ ಇರುತ್ತೆ. ಬೆಳಗ್ಗೆ ಒಂದು ಪೂಜೆಗೆ ತಕ್ಕೊಂಡು ಹೋಗಿದ್ದೆ ನಾನು. ನೋಡಿ ಮೊಗ್ಗು ಎಷ್ಟಿದ್ದಾವೆ ಅಂತ. ಹಾಗೆ ಈ ಗಿಡದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಹೂಗಳಾಗುತ್ತೆ. ಇದರಲ್ಲೂ ಕೂಡ ನೋಡಿ, ಸೇವಂತಿಗೆ ಈಗೂ ಹೂಗಳಿದೆ ಒಂದೊಂದು. ಇದು ಕಲರ್ ತುಂಬ ಚೆನ್ನಾಗಿದೆ, ಯೆಲ್ಲೋ ಕಲರು. ಇದು ನಾನು ಲಾಸ್ಟ್ ಟೈಮ್ ತೊಗೊಂಡು ಬಂದಿರುವಂಥ ಗಿಡ ಇದು. ಇದರಲ್ಲಿ ಹೂಗಳು ಬರ್ತಾ ಇದೆ. ಕೆಲವೊಬ್ಬರು ಸೇವಂತಿಗೆ ಗಿಡ ಕೊಡ್ತೀರಾ ಅಂತ ಕೇಳಿದ್ರಿ. ಸೇವಂತಿಗೆ ಗಿಡ ಕೊಡೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ಜಾಸ್ತಿ ಇಲ್ಲ ನನ್ನ ಹತ್ರ. ನಾನು ನೆಕ್ಸ್ಟ್ ನೋಡೋಣ, ಜಾಸ್ತಿ ಮಾಡಿಕೊಂಡ್ರೆ ನಿಮಗೆ ಹೇಳ್ತೀನಿ ನಾನು. ಹಾಗೆ ಇವತ್ತು ಇಲ್ಲಿ ಒಂದಿಷ್ಟು ತೊಂಡೆಕಾಯಿ ಇದೆ, ಅದನ್ನು ತಕ್ಕೋತೀನಿ ನಾನು. ಹಾಗೆ ಒಂದು ಹಾಗಲಕಾಯಿ ಆಗಿತ್ತು, ಇದು ಇನ್ನೂ ದೊಡ್ಡದಾಗಬೇಕು. ಇಲ್ಲಿ ಒಂದಿದೆ, ಅದನ್ನೊಂದು ತಕ್ಕೋತೀನಿ ನೋಡಿ. ಇದು ಕಾಯಿ ಚೆನ್ನಾಗಾದಾಗಲೇ ತೊಗೊಂಬಿಡ್ಬೇಕು, ಇಲ್ಲಾಂದರೆ ಆಮೇಲೆ ಬೆಂಡು ಹೊಡೆದಂಗೆ ಆಗುತ್ತೆ, ತಿನ್ನೋದಕ್ಕೆ ಅಷ್ಟು ರುಚಿ ಇರಲ್ಲ. ಇದು ನೋಡಿ ಇನ್ನೂ ಸ್ವಲ್ಪ ದಪ್ಪ ಆಗಬೇಕು, ಅದಕ್ಕೆ ಇದರಲ್ಲೇ ಬಿಡ್ತೀನಿ. ಮಂಗನಿಂದ ಕಾಪಾಡಿ ಇದೊಂದು ಸಿಕ್ಕಿದೆ, ಇನ್ನು ಅದೊಂದು ಉಳಿಬೇಕು, ನೋಡೋಣ. ನೋಡಿ, ಒಂದು 3 ತೊಂಡೆಕಾಯಿ, ಒಂದು ಹಾಗಲಕಾಯಿ ಸಿಕ್ತು. ನಾನು ಇಷ್ಟಿಷ್ಟೇ ತಗೊಂಬಿಡ್ತೀನಿ, ಯಾಕಂದರೆ ಗಿಡದಲ್ಲಿ ಜಾಸ್ತಿ ಬಿಟ್ಟರು ಕೆಲವೊಂದು ಸಾರಿ ಹಾಳಾಗಿಬಿಡುತ್ತೆ. ಹಾಗಾಗಿ ನಾನು ತೆಗ್ದಿದ್ದೀನಿ. ಪೂರ್ತಿಯಾಗಿ ಒಂದೇ ಸರಿ ತಕ್ಕೊಂಡು ನಾನು ಫ್ರಿಜ್ಜಲ್ಲಿ ಇಡೋಕ್ಕೂ ಇಷ್ಟಪಡಲ್ಲ. ಹಾಗೆ ನೋಡಿ, ಇದು ಕೆಲೆಂಚು ಗಿಡ. ಹೂವಿನ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇದನ್ನು ನಾನು ಒಂದು ವೆಬ್ಸೈಟಲ್ಲಿ ತರಿಸಿದ್ದೆ, ನಿಮ್ಗೆ ತೋರಿಸಿದ್ದೆ ನಾನು. ಹೂ ಬಿಟ್ಟಿದೆ ಇದರಲ್ಲಿ. ಹಾಗೆ ಇದರಲ್ಲಿ ಬದನೆಕಾಯಿ ತಕ್ಕೋತೀನಿ ನಾನು. ಇದು ತುಂಬ ದಪ್ಪ ಆಗಲ್ಲ, ಚಿಕ್ಕದಾಗೇ ಇರುತ್ತೆ. ತುಂಬ ದಪ್ಪ ಆದರೆ ಅಷ್ಟು ರುಚಿ ಇರಲ್ಲ. ನೋಡಿ, ಒಂದು 4 ಬದನೆಕಾಯಿ ಸಿಕ್ತು. ಸಾಕು. ನೋಡಿ, ನಾವು ಈ ರೀತಿ ಹಣ್ಣಿನ ಡಬ್ಬಗಳನ್ನ ತೊಗೊಂಡು ಬಂದಿರ್ತೀವಿ. ಇದನ್ನು ನಾವು ಬಿಸಾಕ್ತೀವಿ, ಇಲ್ಲಾಂದರೆ ಏನಾದರೂ ಹಾಕೋಕ್ಕೆ ಯೂಸ್ ಮಾಡ್ಕೋತೀವಿ. ನೀವು ಹಾಗೇನೂ ಮಾಡಲ್ಲ, ಬಿಸಾಕ್ತಾ ಇದ್ದೀರಾ ಅಂದರೆ ನೀವು ಇದನ್ನು ಟ್ರೇ ಥರ ಯೂಸ್ ಮಾಡ್ಕೋಬೋದು. ಇದು ಏನು ಒಂದು ಬಾಕ್ಸ್ ಇರುತ್ತೆ ನೋಡಿ, ಇದನ್ನು 2 ಹೋಲ್ ಮಾಡಿದ್ದೀನಿ ನಾನು, ಅಂದರೆ ಕಟ್ ಮಾಡಿದ್ದೀನಿ. ಇದನ್ನು ಈ ರೀತಿಯಾಗಿ ನೀವು ಸಣ್ಣ ಪಾಟ್ಗಳಿರುತ್ತೆ ನಿಮ್ಮ ಹತ್ರ, ಅದಕ್ಕೆ ಟ್ರೇ ಇರಲ್ಲ ಅಂಥ ಟೈಮಲ್ಲಿ ನೀವು ಈ ರೀತಿ ಕಟ್ ಮಾಡಿಬಿಟ್ಟು ಪಾಟ್ಗಳನ್ನು ಈ ರೀತಿಯಾಗಿಟ್ಟರೆ ನೀರೇನಾದರೂ ಡ್ರೈನೇಜಿಂದ ಹೊರಗಡೆ ಬಂದಾಗ ಇದರಲ್ಲೇ ಉಳ್ಕೊಳುತ್ತೆ, ಗಲೀಜಾಗೋದು ತಪ್ಪುತ್ತೆ. ಹಂಗಾಗಿ ನೀವು ಈ ಥರ ಯೂಸ್ ಮಾಡ್ಕೋಬೋದು. ನೋಡಿ, ಈ ಪಾಟ್ ಕೂಡ ಹಿಡಿಯುತ್ತೆ ಇದರಲ್ಲಿ. ಈ ಥರ ಇಟ್ಟಾಗ ಗಲೀಜಾಗಲ್ಲ, ನಿಮಗೆ ಮಣ್ಣು ಏನಾದರೂ ಬಿದ್ದರೂ ಕೂಡ ನಿಮಗೆ ಗಲೀಜಾಗಲ್ಲ, ಇದರೊಳಗಡೆ ಬೀಳುತ್ತೆ ಅದು. ಹಾಗಾಗಿ ಈ ರೀತಿಯಾದಂಥ ವೇಸ್ಟ್ ಮಟೀರಿಯಲ್ನ, ಪ್ಲಾಸ್ಟಿಕ್ ಏನಿರುತ್ತಲ್ಲ ಅದನ್ನು ಎಸೆಯೋಕ್ಕೆ ಹೋಗಬೇಡಿ, ಯೂಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಬಾಲ್ಕನಿನಲ್ಲಿ ಗಿಡಗಳನ್ನ ಇಟ್ಟಿದ್ದೀರಾ ಅಂದರೆ ತುಂಬಾ ಒಳ್ಳೆಯದು. ಈ ಥರ ನೀವು ಇಟ್ಟರೆ ಪ್ರತಿ ಸರಿ ನಾವು ದುಡ್ಡು ಖರ್ಚು ಮಾಡಿ ಟ್ರೇಗಳನ್ನ ತರೋದು ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಈ ರೀತಿ ಚಿಕ್ಕ ಪುಟ್ಟದು ಇದ್ದೇ ಇರುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಒಂದು ಬ್ಯಾಸ್ಕೆಟ್ ಏನು ಖಾಲಿ ಇತ್ತಲ್ಲ, ನಾನು ಮೊನ್ನೆ ಅರಿಶಿನ ಹಾಕಿರೋದನ್ನು ತೆಗ್ದಿದ್ನಲ್ಲ, ಅದರಲ್ಲೇ ನಾನು ಕೆಳಗಡೆ ಒಂಚೂರು ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ನಾನು ವಾಟರ್ ಕ್ಯಾಬೇಜನ್ನು ಕ್ಲೀನ್ ಮಾಡಿರೋದು ತೋರಿಸಿದ್ದೆ ನಿಮಗೆ. ಅದರಲ್ಲಿ ಏನು ವೇಸ್ಟೇಜ್ ಬಂದಿತ್ತಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿದ್ದೀನಿ, ಗಾರ್ಡನ್ ವೇಸ್ಟು. ಆಮೇಲೆ
ಇದಕ್ಕೆ ಒಂದು ಸ್ವಲ್ಪ ಕಿಚನ್ ವೇಸ್ಟ್ ಕೂಡ ಹಾಕಿದ್ದೀನಿ. ಅದರ ಮೇಲೆ ಮಣ್ಣನ್ನು ಹಾಕಿದ್ದೀನಿ. ಮಣ್ಣು ಹಾಕಿಬಿಟ್ಟು ಈ ಒಂದು ಅರ್ಬಿ, ಇದಕ್ಕೆ ಅರ್ಬಿ ಅಂತ ಕರೀತಾರೆ, ಇದ್ರದ್ದು ಎಲೆಗಳನ್ನೂ ಕೂಡ ಯೂಸ್ ಮಾಡ್ತಾರೆ. ಈ ಥರ ಗಡ್ಡೆ ಬೆಳೆಯುತ್ತೆ ಮತ್ತು ಅದನ್ನು ಕೂಡ ಯೂಸ್ ಮಾಡ್ತಾರೆ. ಈ ಥರ ಮೊಳಕೆ ಬಂದಿರಬೇಕು. ಈ ಥರ ಮೊಳಕೆ ಬಂದಿರೋದನ್ನು ನಾವು ಮಣ್ಣಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆಲೂಗಡ್ಡೆ ಯಾವ ರೀತಿ ಬರುತ್ತಲ್ಲ ಅದೇ ರೀತಿಯಾಗಿ ಇದು ಬೆಳ್ಕೊಳುತ್ತೆ. ಎಲೆ ಮತ್ತು ಇದ್ರ ಬೇರು ಇದು ಎರಡೂ ಯೂಸ್ ಮಾಡ್ತಾರೆ ಅಡುಗೆಗೆ. ಆದರೆ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದನ್ನು ನಾನು ಬೆಳೆದಿರೋದನ್ನು ನೋಡಿಲ್ಲ. ಇದನ್ನು ನಾನು ಸ್ಮಾರ್ಟ್ ಬಜಾರಿಂದ ತೊಗೊಂಡು ಬಂದಿದ್ದೆ. ಈಗ ಮೊಳಕೆ ಬಂದಿದೆ. ನಿಮಗೆ ಮೊಳಕೆ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕು, ತಣ್ಣ ಬಟ್ಟೆನ ನೀರಲ್ಲಿ ಎದ್ದುಬಿಟ್ಟು ಆ ತಣ್ಣನ ಬಟ್ಟೆನಲ್ಲಿ ಇದನ್ನು ಇಡಬೇಕು. ಇಟ್ಟಾಗ ಅದು ಮೊಳಕೆ ಬರುತ್ತೆ. ಇಲ್ಲಾಂದರೆ ಈಗ ನೀವು ಇದನ್ನು ವರ್ಷ ಪೂರ್ತಿ ಯಾವಾಗ ಬೇಕಿದ್ದರೂ ಇದನ್ನು ಮಣ್ಣಲ್ಲಿ ಹಾಕಿ ಬೆಳೆಸ್ಕೋಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ವರ್ಷ ಪೂರ್ತಿ ಇದು ಬೆಳೆಯುತ್ತೆ. ಇದು ನಾನು ಕೂಡ ಇವತ್ತು ಹಾಕಿದ್ದೀನಿ, ನಿಮಗೆ ತೋರಿಸಿರಲಿಲ್ಲ, ಹಾಗಾಗಿ ಒಂದು ಇಟ್ಟಿದ್ದೆ ನಾನು. ಇದು ನೋಡಿ, ಇಲ್ಲೆಲ್ಲ ಮೊಳಕೆ ಬಂದಿರೋದನ್ನು ಹಾಕಿದ್ದೀನಿ ನಾನು. ಇಲ್ಲೊಂದಿದೆ, ಇದರಲ್ಲಿ ಒಂದು 5-6 ಹಾಕಿದ್ದೀನಿ ನಾನು. ಇಲ್ಲೊಂದಿದೆ, ಇಲ್ಲಿ ಹಾಕಿದ್ದೀನಿ. ಇದನ್ನು ಏನಿಲ್ಲ, ಈ ಥರ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಈ ಥರ ಇಟ್ಟು ಈ ಥರ ಹಾಕಬೇಕು. ಪೂರ್ತಿಯಾಗಿ ಮಣ್ಣು ಜಾಸ್ತಿ ಇರಬಾರ್ದು, ಮೇಲೆ ಈ ರೀತಿ ಕಾಣ್ತಾ ಇರಬೇಕು ಪಾಯಿಂಟು, ಅಂದರೆ ಅದು ಹೊರಗಡೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಆ ಥರ ಮೊಳಕೆ ಬಂದಿಲ್ಲ ಅಂದರೂ ತೊಂದರೆ ಇಲ್ಲ, ಮೇಲೆ ತುದಿನ ಮೇಲೆ ಮಾಡಿಬಿಟ್ಟು ನೀವು ಇಟ್ಟರೂ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದನ್ನು ವರ್ಷ ಪೂರ್ತಿ ಬೆಳಿಬೋದು ನಾವು. ಇಂಥ ಸೀಸನ್ನೇ ಅಂತ ಏನೂ ಇಲ್ಲ ಇದಕ್ಕೆ. ನಾನು ಇವಾಗ ಹಾಕ್ತಾಯಿದ್ದೀನಿ. ಇದು ಇವತ್ತಿನ ಗಾರ್ಡನ್ ಕೆಲಸ ಇವತ್ತು ನಂದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.